ಸ್ನೇಹಿತರೆ, ಈ ಡೆಲ್ಲಿ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋ ಈ ಜಿರಳೆ ಪಾರ್ಟಿಯವರು ಮತ್ತು ಅವರ ಸಮರ್ಥಕರು, ಈ ವಾಮಪಂಥಿಯವರು, ಲೆಫ್ಟಿಸ್ಟ್ಗಳು, ದೇಶದ್ರೋಹಿಗಳು ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಅದಕ್ಕೊಂದು ಬಲವಂತವಾದ ಕಾರಣ ಇದೆ. ಅದನ್ನು ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಬೇಕು. ನಮಸ್ಕಾರ, ನಾನು ಪ್ರಭಾಕರ್. ನನ್ನ ಅನಿಸಿಕೆ, ನನ್ನ ವಿಚಾರ, ನನ್ನ ಭಾವನೆಗಳು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಧರ್ಮೇಂದ್ರ ಪ್ರಧಾನಕ್ಕೆ ಮುಂಚೆ ಬೇರೆ ಎಜುಕೇಷನ್ ಮಿನಿಸ್ಟರ್ ಬಂದಾಗ ಪೇಪರ್ ಲೀಕ್ ಆಗಿಲ್ವಾ? ಇಲ್ಲ ಕಾಂಗ್ರೆಸ್ ರೂಲಲ್ಲಿ ಅವರು ಆಡಳಿತದಲ್ಲಿದ್ದಾಗ ಪೇಪರ್ ಲೀಕ್ ಆಗಿಲ್ವಾ? ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ 18 ಸಾರಿ ಪೇಪರ್ ಲೀಕ್ ಆಗಿದೆ. ಯಾಕೆ ಇಷ್ಟೆಲ್ಲ ಗಲಾಟೆ ಆಗಲಿಲ್ಲ? ಈಗ ಯಾಕೆ ಆಗ್ತಾ ಇದೆ ಅಂದರೆ, ಇದಕ್ಕೊಂದು ಬಲವಂತವಾದ ಕಾರಣ ಇದೆ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಜಿರಳೆ ಪಾರ್ಟಿ ಅವರಿಗೆಲ್ಲ ಸಮರ್ಥನೆ ಮಾಡುವಂಥ ಈ ದೇಶದ್ರೋಹಿಗಳು ಅವ್ರ ಬಗ್ಗೆ ನಿಮಗೆ ತುಚ್ಛ ಭಾವನೆ, ಅವ್ರ ಬಗ್ಗೆ ಇರೋವಂಥ ಒಂದು ಗೌರವ ಎಲ್ಲ ಹೋಗಿ ಅಸಹ್ಯ ಶುರುವಾಗಿ ಅವ್ರ ಮೇಲೆ ನಿಮಗೆ ದ್ವೇಷ ಶುರು ಆಗುತ್ತೆ, ನಿಜವಾದ ರಾಷ್ಟ್ರಭಕ್ತಿ ಶುರು ಆಗುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ, ಇದರ ಸಾರಾಂಶವನ್ನು ತಿಳ್ಕೊಳ್ಳಿ. ಧರ್ಮೇಂದ್ರ ಪ್ರಧಾನ್ ಅವರು ಈಗ NEP ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ನಮ್ಮ ಹಳೆಯ ಇತಿಹಾಸದಲ್ಲಿ ಇದ್ದಂಥ ಏನೇನು ತಪ್ಪುಗಳಿತ್ತು, ಮುಂಚೆ ಮಾಡಿರೋ ಸರ್ಕಾರದಲ್ಲಿ ಇದ್ದಂಥ ಈ ಮುಸ್ಲಿಂ ರಾಜ್ಯಗಳನ್ನ ಗ್ಲೋರಿಫೈ ಮಾಡಿ ಅಕ್ಬರ್ ದಿ ಗ್ರೇಟ್ ಎಲ್ಲ ಆ ಥರದ್ದೆಲ್ಲ ಏನೇನೋ ಮಾಡಿದ್ರಲ್ಲ, ಅದನ್ನೆಲ್ಲ ತಿದ್ದಿ ನಮ್ಮ ಒಂದು ಸನಾತನ ಹಿಂದೂ ಧರ್ಮದಲ್ಲಿ ಬಂದಂಥ ಮಹಾ ಸಾಮ್ರಾಜ್ಯಗಳ ಬಗ್ಗೆ ಎಲ್ಲ ಇತಿಹಾಸದಲ್ಲಿ ಸೇರಿಸ್ತಾ ಇದ್ದಾರೆ. ಅದಕ್ಕೆ ಇವರಿಗೆಲ್ಲ ಜಿರಳೆ ಪಾರ್ಟಿಯವ್ರಿಗೆಲ್ಲ ಮೆಣಸಿನ್ಕಾಯಿ ಇಟ್ಟಾಗಿದೆ. ಇದನ್ನು ತಡೆಯೋಕ್ಕೆ ಅವ್ರಿಗೆ ನೇರವಾಗಿ ಪ್ರಶ್ನೆ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಈ ನೀಟ್ ಅಂತ ಒಂದು ಇಟ್ಕೊಂಡು ಅದನ್ನು ಒಂದು ಬೇಕಾಗಿತ್ತು ಇವ್ರಿಗೆ. ಅದನ್ನು ಅವನು ಯಾವನೋ ಫಾರಿನಿಂದ ಕರ್ಕೊಂಬಂದು, ಅವನೊಬ್ಬ ದೊಡ್ಡ ಜಿರಳೆ, ಆ ಜಿರಳೆನ ಕರ್ಕೊಂಬಂದು ಆಮೇಲೆ ಲಡಾಖಿಂದ ಬಂದಂಥ ದೇಶದ್ರೋಹಿ, ಚೈನಾದವ್ರನ್ನ ನಾನು ಒಳಗಡೆ ಹಾಗೆ ಬಿಡ್ತೀನಿ, ನಾನು ತಡೆಯಲ್ಲ ಅಂತ ಹೇಳಿದಂಥ ಆ ದೇಶದ್ರೋಹಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇವ್ರಿಗೆಲ್ಲ ಅಲ್ಲ ಏಕಿ ನಾಮೆ ಅಂತ ಅವಳು ಯಾವಳು ಒಬ್ಬಳು ದರಿದ್ರದವಳು ಹಾಡು ಹೇಳ್ತಾಳೆ, ಅವಳನ್ನಂಥವ್ರನ್ನೆಲ್ಲ ಸೇರಿಸ್ಕೊಂಡು ಈ ಅಲ್ಲಿ ಬಂದವ್ರು ನೀವು ಯಾರಾದರೂ ಹೆಸರು ತಗೊಳ್ಳಿ, ಎಲ್ಲರೂ ಐದರ್ ದೇ ಆರ್ ಆ್ಯಂಟಿ ಹಿಂದೂ, ಆ್ಯಂಟಿ ಸನಾತನ್, ಬಟ್ ಬೇಸಿಕಲಿ ಅವರೆಲ್ಲ ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡು ಸಪೋರ್ಟ್ ಮಾಡ್ತಾ ಇರೋವಂಥ ಮುಸ್ಲಿಂ ಜಿಹಾದಿಗಳಿಗೆ ಸಪೋರ್ಟ್ ಮಾಡ್ತಾ ಇರೋವಂಥ ಎಲ್ಲ ಅಂಥ ಮನೋಭಾವದವರೇ, ಅವ್ರಿಗೆ ಇವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಇದಕ್ಕೆ ಮಾಡ್ತಾ ಇರೋವಂಥ ಒಂದೇ ಒಂದು ಕ್ರಮ. ಹಾಗಾಗಿ ನಾವು ಇದು ಯಾವುದಕ್ಕೂ ಮರಳಾಗಬಾರ್ದು. ಸರ್ಕಾರ ಅದಕ್ಕೆ ಕೇಂದ್ರ ಸರ್ಕಾರದವ್ರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ, ಏಕೆಂದರೆ ಅವರು ಇಟ್ಟಿರೋ ಹೆಜ್ಜೆ ಅವ್ರಿಗೆ ಸಮರ್ಪಕವಾಗಿದೆ ಅಂತ ಗೊತ್ತಿದೆ. ಧರ್ಮೇಂದ್ರ ಪ್ರಧಾನ್ ಅವರು ಮಾಡ್ತಾ ಇರುವಂಥ ಒಂದು ಬದಲಾವಣೆಗಳು ನಮ್ಮ ವಿದ್ಯಾಭ್ಯಾಸದಲ್ಲಿ, ಎಜುಕೇಷನ್ ಸಿಸ್ಟಮಲ್ಲಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಿಜವಾದ ನಮ್ಮ ರಜಪೂತ್ ಇರ್ಬೋದು, ಮೌರ್ಯಗಳಿರ್ಬೋದು, ಶಾತವಾಹನಗಳಿರ್ಬೋದು, ಇಂಥ ಒಂದು ಯಾರ್ಯಾರು ಸಾಮ್ರಾಜ್ಯ ಮಾಡಿದ್ರು ಅದ್ರ ಬಗ್ಗೆ ಇತಿಹಾಸದಲ್ಲಿ ಒಂದು ಚೂರು ಇಲ್ಲ ಸ್ನೇಹಿತರೆ. ಅದೆಲ್ಲ ನಾವು ಕಲಿಯೋಪ್ಪ ಕಾಲಕ್ಕೆ ಏನೂ ಇಲ್ಲ. ಬರೀ ಡೆಲ್ಲಿ ಸುಲ್ತಾನು, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ನಮ್ಮ ಹಿಂದೂ ರಾಜ್ಯಗಳದ್ದು ಒಂದು 5 ಹೆಸರು ಹೇಳಿ ಅಂದರೆ ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ. ಆದರೆ ಮುಸ್ಲಿಂ ರಾಜ್ಯಗಳದ್ದು ಒಂದು 20 ಹೆಸರು ನಾವು ಪಟ ಹೇಳಿದೆ. ಯಾಕೆಂದರೆ ನಮ್ಮ ತಲೆಯಲ್ಲಿ ಅಷ್ಟು ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ ಈ ದರಿದ್ರ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ. ಹಾಗಾಗಿ ಅದನ್ನೆಲ್ಲ ರಿವೈವ್ ಮಾಡ್ತಾ ಇದ್ದಾರೆ. ಅದನ್ನು ಇವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಇವ್ರನ್ನೆಲ್ಲ ಬಿಟ್ಬಿಟ್ಟು ಆ ಜಿರಳೆಯನ್ನು ಕರ್ಕೊಂಬಂದು ಇವ್ರು ಮಾಡ್ತಾ ಇದ್ದಾರೆ. ಆ ಜಿರಳೆಗೆ ಸರಿಯಾಗಿ ಹಿಟ್ಟು ಹೊಡೆದು ಎಲ್ಲನೂ ಸಾಯಿಸಿ ನಿರ್ನಾಮ ಮಾಡಿದ್ರೆ ನಮ್ಮ ಎಜುಕೇಷನ್ ಸಿಸ್ಟಮ್ಮು, ನಮ್ಮ ದೇಶ ಅಭಿವೃದ್ಧಿನೂ ಆಗತ್ತೆ. ನಮ್ಮ ಮುಂದಿನ ಪೀಳಿಗೆ ನಿಜವಾದ ಒಂದು ಇತಿಹಾಸ ತಿಳ್ಕೊಂಡು ಬದುಕ್ತಾರೆ, ನಮ್ಮ ಸಂಸ್ಕೃತಿಯೊಂದಿಗೆ ಬದುಕ್ತಾರೆ. ಹಾಗಾಗಿ ನಾವು ಇದಕ್ಕೆಲ್ಲದಕ್ಕೂ ಸಮರ್ಥನೆ ಮಾಡೋಣ. ರಾಷ್ಟ್ರೀಯ ಸನಾತನ ಸೇನೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೆ. ನಿಮ್ಮ ಬೆಂಬಲ ಕೂಡ ಅದಕ್ಕೆ ಬಹಳ ಅಗತ್ಯ ಇರುತ್ತೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಹಿಂದೂ ಸಂಘಟನೆಗಳಿಗೆ ನನ್ನ ಪೇಜ್ ಫಾಲೋ ಮಾಡಿ, ಮತ್ತು ಇದು ವಿಡಿಯೋ ಶೇರ್ ಮಾಡಿ, ಅವ್ರನ್ನೆಲ್ಲರನ್ನೂ ಸೇರಿಸಿ ನಾವೆಲ್ಲ ಒಟ್ಟಿಗೆ ಇದ್ದು ಎಲ್ಲ ನಮ್ಮ ಒಂದು ಮಕ್ಕಳನ್ನ ಕಾಪಾಡ್ಕೊಳ್ಳೋಣ. ನಮ್ಮ ಸಾಮ್ರಾಜ್ಯ ಬೆಳೆಸಿದಂಥ ಎಲ್ಲ ರಾಜ್ಯಗಳನ್ನ ನಾವು ಸ್ಮರಣೆ ಮಾಡ್ತಾ, ನಮ್ಮ ಸನಾತನ ಹಿಂದೂ ಧರ್ಮವನ್ನು ಕಾಪಾಡಿದಂಥ ಮಹಾಪುರುಷನ್ನು ಸ್ಮರಣೆ ಮಾಡ್ತಾನ. ಜೈ ಶ್ರೀರಾಮ್.